ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವಿದ್ದೀವಿ ಕ್ವೀನ್ಸ್ ಬಾತ್ ಹಂಪಿ, ರಾಣಿಯರ ಸ್ನಾನಗೃಹ. ಇವಾಗ ಕ್ವೀನ್ಸ್ ಬಾತ್ ಒಳಗಡೆ ಹೋಗ್ತಾ ಇದ್ದೀವಿ. ಬೇರೆ ಗೇಟ್ಸ್ ಎಲ್ಲ ಇವಾಗ ಕ್ಲೋಸ್ ಮಾಡಿದ್ದಾರೆ, ಒಂದೇ ಗೇಟ್ ಓಪನ್ ಇಟ್ಟಿದ್ದಾರೆ. ಮುಂಚೆ ಇಲ್ಲಿ ನೀರಿರ್ತಿತ್ತು. ವಿಜಯನಗರ ಸಾಮ್ರಾಜ್ಯದ ಟೈಮಲ್ಲಿ ಇಲ್ಲಿ ಬಂದು ರಾಣಿಗಳೆಲ್ಲ ಸ್ನಾನ ಮಾಡ್ತಿದ್ರಂತೆ. ಇದು ಈ ಆರ್ಕಿಟೆಕ್ಚರ್ ನೋಡಿದ್ರೆ ನಿಮಗೆ ಇಂಡೋ ಇಸ್ಲಾಮಿಕ್ ಸ್ಟೈಲಲ್ಲಿ ಮಾಡಿದ್ದಾರೆ. ಸುಮಾರು ಇದು 500 ವರ್ಷ ಹಳೇದು. ಅಲ್ಲಲ್ಲಿ ಬಾಲ್ಕನಿ ಥರ ಇದೆ ನಿಮಗೆ. ಇಲ್ಲಿ ನೀರಿರುವಾಗ ಇದು ಆಲ್ಮೋಸ್ಟ್ 1.8 ಮೀಟರ್ ಆಳ ಇತ್ತಂತೆ ಆ ಟೈಮಲ್ಲಿ. ಇವಾಗಲೂ ಇದೆ, ಬಟ್ ನೀರಿದ್ರೆ ಅದು ಗೊತ್ತಾಗುತ್ತೆ. ಇವಾಗ ನಾರ್ಮಲ್ ಆಗಿ ಗೊತ್ತಾಗಲ್ಲ ಅಷ್ಟೇ. ಇವಾಗ ನಾವು ಕ್ವೀನ್ಸ್ ಬಾತ್ ರಾಣಿಯ ಸ್ನಾನಗೃಹವನ್ನು ಮುಗಿಸಿ ಕಮಲ್ ಮಹಲ್, ಗಜಶಾಲೆ ಮತ್ತು ರಂಗ ದೇವಾಲಯ, ಲೋಟಸ್ ಮಹಲ್, ಎಲಿಫೆಂಟ್ ಸ್ಟೇಬಲ್ ಆ್ಯಂಡ್ ರಂಗ ಟೆಂಪಲ್ಗೆ ಬಂದಿದ್ದೀವಿ. ಎಂಟ್ರಿ ಟಿಕೆಟು 35 ರೂಪೀಸ್ ಇದೆ. ಇವಾಗ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿದೆ ಅಂತ. ಇದನ್ನ ರಾಣಿಯ ಅಂತಃಪುರ ಅಥವಾ ಜನನ ಎನ್ಕ್ಲೋಜರ್ ಅಂತಾರೆ. ಇದು ಕಂಪ್ಲೀಟ್ ಮ್ಯಾಪು, ಇದು ಮಾಹಿತಿ ಇದೆ ಇಲ್ಲಿ. ಇದಕ್ಕೆ ಇನ್ನೊಂದು ಚಿತ್ರಾಂಗಿ ಮಹಲ್ ಅಥವಾ ಕಮಲ್ ಮಹಲ್ ಅಂತ ಕರೀತಾರೆ. ಆಲ್ಮೋಸ್ಟ್ ಕೃಷ್ಣದೇವರಾಯನ ಹೆಂಡತಿ ಆದಂಥ ಆಗ್ರಾಣಿ ಇಲ್ಲಿ ತುಂಬ ದಿನ ಕಾಲ ಕಳೆದಿದ್ದಾಳೆ ಅಂತ ಇತಿಹಾಸ ಹೇಳ್ತದೆ. ಇದೊಂದೇ ಇವಾಗ ನೀಟಾಗಿರೋದು. ಯುದ್ಧ ಆದ್ಮೇಲೂ ಕೂಡ ಯಾವುದೇ ಹಾನಿ ಆಗದೆ ಲೋಟಸ್ ಮಹಲ್ ಮಾತ್ರ ಇರೋದು ಇವಾಗ ಚೆನ್ನಾಗಿ. ಇವಾಗ ಲೋಟಸ್ ಮಹಲ್ ನೋಡಿಕೊಂಡು ಎಲಿಫೆಂಟ್ ಸ್ಟೇಬಲ್ ಗಜಶಾಲೆ ಹತ್ರ ಹೋಗ್ತಾ ಇದ್ದೀವಿ. ಗಜಶಾಲೆ ಅಂದರೆ ಮತ್ತೆಂತ ಅಲ್ಲ, ಆ ಟೈಮಲ್ಲಿ ಆನೆಗಳನ್ನು ಇರಿಸುವಂತಹ ಜಾಗ ಆಗಿತ್ತು. ಅದು ಆನೆಗಳನ್ನು ಅಲ್ಲಿ ಕಟ್ಟಾಕ್ತಾ ಇದ್ರು. ಆವಾಗಲೇ ಹೇಳಿದ್ನಲ್ವ ಗಜಶಾಲೆ ಅಂತ ಇದೆ. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಒಳ್ಳೆ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಮುಂಚೆ ಆನೆಗಳನ್ನು ಕಟ್ಟಾಕ್ತಿದ್ರಂತೆ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ತುಂಬ ವಿಶಾಲವಾಗಿದೆ, ತುಂಬ ಚೆನ್ನಾಗಿದೆ. ಇದು ಕೂಡ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಇದೆ, ಇಲ್ಲಿಂದ ಅಲ್ಲಿ ತನಕನೂ. ಅಲ್ಲೇನು ಕಾಣಿಸ್ತಾ ಇದೆ ಅದು ಗಾರ್ಡ್ಸ್ ಹೌಸ್, ಕಾವಲುಗಾರರ ವಿಶ್ರಾಂತಿ ಕೊಠಡಿಗಳು. ಈ ವಿಜಯನಗರ ಸಾಮ್ರಾಜ್ಯವನ್ನು ಕಾಯಲಿಕ್ಕೆ ಅಂತ ಸೈನಿಕರು ಇರ್ತಿದ್ವಲ್ಲ, ಅವರೆಲ್ಲ ಅಲ್ಲಿ ತಂಗ್ತಿದ್ರು.
ಸೊ ಇದು ಬಂದು ಪಾರ್ಶ್ವನಾಥ ದೇವಾಲಯ, ಪಾರ್ಶ್ವನಾಥ ಟೆಂಪಲ್ ಅಂತ. ಇಲ್ಲೆಲ್ಲ ಆಗಿನ ಕಾಲದ ಒಂದು ಸ್ವಲ್ಪ ಪಳೆಯ ಉಳಿಕೆಗಳಿದ್ದಾವೆ, ನೀವು ನೋಡೋ ಸಿಗಬಹುದು. ಇಲ್ಲಿ ಬಂದರೆ, ಹಂಪಿಗೆ ಬಂದರೆ ಇದು ಕಾಣಿಸುತ್ತೆ ನಿಮಗೆ. ಸೊ ಅಲ್ಲಿ ಈ ಥರ ಸಿಗುತ್ತೆ ನಿಮಗೆ. ನೀವು ಕಮಲ್ ಮಹಲಿಂದ ಒಳಗಡೆ ಈ ಕಡೆ ಎಂಟ್ರಿ ಅದೇ ಗಜಶಾಲೆ ನೋಡಿಕೊಂಡು ಇದೆಲ್ಲ ನೋಡ್ಕೊಂಡು ವಾಪಸ್ ಹೋಗ್ಬೋದು. ಇಲ್ಲಿ ಕೆತ್ತನೆಗಳೆಲ್ಲ ಚೆನ್ನಾಗಿದೆ, ಒಳಗಡೆ ಕಂಬ ಕೆತ್ತನೆಗಳೆಲ್ಲ ಸಖತ್ತಾಗಿದೆ. ಒಳಗಡೆ ಹೋಗಿ ತೋರಿಸ್ತೀನಿ ಇದನ್ನು ನಿಮಗೆ. ಈ ಕಂಬದ ಕೆತ್ತನೆ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇಲ್ಲಿ ಒಂದು ಮಂಟಪ ಥರ ಇದೆ. ಅದೇ ಥರ ಮುಂದೆ ಬಂದರೆ ನಿಮಗೆ ಮತ್ತೊಂದು ದೇವಸ್ಥಾನ ಸಿಗುತ್ತೆ. ಸೊ ಈ ದೇವಸ್ಥಾನ ಬಂದು ವೈಷ್ಣವ ದೇವಸ್ಥಾನ, ವಿಜಯನಗರ ಕಾಲದಲ್ಲಿ ನಿರ್ಮಿತವಾದಂತಹ ವೈಷ್ಣವ ದೇವಸ್ಥಾನ ಇದು. ಸೊ ಈ ದೇವಸ್ಥಾನ ಸುತ್ತಲೂ ಆ ಕಾಲದಲ್ಲಿ ಚಂದ್ರಶಾಲೆ ಎಲ್ಲ ಇತ್ತು. ಇವಾಗ ಜಸ್ಟ್ ಪಳೆಯುಳಿಕೆಗಳು ಮಾತ್ರ ಕಾಣಿಸ್ತವೆ. ಇಲ್ಲಿ ಬಂದರೆ ಅಲ್ಲೆಲ್ಲ ಬಿದ್ದೋಗಿದೆ ಇವಾಗ. ಸೊ ಇದು ದೇವಸ್ಥಾನದ ಒಳಗೆ ಇವಾಗ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ದೇವರ ಪಾದ ಮಾತ್ರ ಸಿಗುತ್ತದೆ ಇವಾಗ ನಿಮಗೆ ಬಂದರೆ. ಬೇರೆ ಎಲ್ಲ ಆಗಿನ ಯುದ್ಧದಲ್ಲಿ ಎಲ್ಲ ನಾಶ ಆಗಿದೆ. ಇಲ್ಲಿ ಗೋಪುರ ಇತ್ತು ಮುಂಚೆ, ಇವಾಗೆಲ್ಲ ನಾಶ ಆಗಿದೆ. ಸೊ ಇವಾಗ ವಿಷ್ಣು ದೇವಾಲಯ ನೋಡಿಕೊಂಡು ಮಾಧವರಂಗ ಟೆಂಪಲ್ಗೆ ಬಂದಿದ್ದೀವಿ. ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಮತ್ತು ಇಲ್ಲೆಲ್ಲ ಇಲ್ಲಿ ಒಂದು ಆಂಜನೇಯನ ವಿಗ್ರಹ ಇದೆ ಹೊರಗಡೆ ದೊಡ್ಡದಾಗಿ. ದೇವಾಲಯದ ಮುಂಭಾಗದಲ್ಲಿ ಆಗಿನ ಕಾಲದಲ್ಲಿ ಬರೆದಂತಹ ಶಾಸನದ ಕುರುಗಳಿದೆ ಇಲ್ಲಿ. ಸೊ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದು ಮಹಾನವಮಿ ದಿಬ್ಬ ಅಂತ. ಇಲ್ಲಿಗೆ ಕ್ವೀನ್ಸ್ ಬಾತ್, ರಾಣಿಯ ಸ್ನಾನಗೃಹ, ಗಜಶಾಲೆ, ಕಾವಲುಗಾರರ ತಂಗುದಾಣ, ತುಂಬ ದೇವಾಲಯ ಎಲ್ಲ ಮುಗಿದಿದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಹೆಗ್ಡೆಸ್ ಜೀವನ ಚಾನಲ್. ಥ್ಯಾಂಕ್ ಯು.